ಮಾಧ್ಯಮದ ಸ್ನೇಹಿತರೆ, ನಿಮಗೆಲ್ಲರಿಗೂ ಯೆನಪೋಯ ಘನ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸ್ತಾ ಯೆನಪೋಯ ಘನ ವಿಶ್ವವಿದ್ಯಾಲಯದ ಸಹಾಯಕ ವೈದ್ಯಕೀಯ ಅಧೀಕ್ಷಕನಾದ ನಾನು ಡಾಕ್ಟರ್ ನಾಗರಾಜ್ ತಮಗೆಲ್ಲರಿಗೂ ಸ್ವಾಗತಿಸ್ತೇನೆ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಬಂದದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆತ್ಮೀಯರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹುಶಃ ಒಂದು ತಿಂಗಳ ಮುಂಚೆ ತಮ್ಮ ಮುಂದೆ ಉಪಸ್ಥಿತರಿದ್ವಿ. ಕಾರಣ ಅಂತ ಹೇಳಿದ್ರೆ ಯೆನಪೋಯ ಘನ ವಿಶ್ವವಿದ್ಯಾಲಯದಲ್ಲಿ ನಡೆಯುವಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಕ್ಕೆ ಆಹ್ವಾನವನ್ನು ಕೊಡಲಿಕ್ಕೆ ಅದು ಕೇಂದ್ರ ಸರ್ಕಾರದ ಜೊತೆಗೆ ನಾವು ಮಾಡಿದ್ದೀವಿ. ಇವತ್ತು ಅದರ ಮುಂದುವರೆದ ಒಂದು ಸರಣಿ ಹಾಗೂ ಆ ಒಂದು ಯಶಸ್ಸಿನ ಅಲೆಯ ಒಂದು ಮುಂದುವರಿದ ಭಾಗ ಅಂದ ಹಾಗೆ ಇವತ್ತು ನಾವು ಇನ್ನೊಂದು ಬಾರಿ ತಮ್ಮ ಮುಂದೆ ಉಪಸ್ಥಿತರಿದ್ದೇವೆ. ಕಾರಣ ಅಂತ ಹೇಳಿದ್ರೆ ಇವತ್ತು ಮತ್ತೊಮ್ಮೆ ಯೆನಪೋಯ ಘನ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರದ ವಿಭಿನ್ನ ಅಂಗಸಂಸ್ಥೆಗಳ ಜೊತೆಗೆ ಸೇರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶೃಂಗಸಭೆಯನ್ನ ಹಮ್ಮಿಕೊಂಡಿದೆ. ಜಾಗತಿಕ ಯುವ ಶೃಂಗಸಭೆ 2025. ಈ ಒಂದು ಶೃಂಗಸಭೆಯ ಉದ್ದೇಶ ಅಂತಾರಾಷ್ಟ್ರೀಯವಾಗಿರುವಂತಹ ಯುವಕರನ್ನ ಒಗ್ಗೂಡಿಸುವುದು ಹಾಗೂ ಬದಲಾವಣೆಗೆ ಅವರನ್ನ ಪ್ರೇರೇಪಿಸುವುದು ಹಾಗೂ ಮುಂಬರುವ ಭವಿಷ್ಯಕ್ಕೆ ಅವರಿಂದ ಸ್ಫೂರ್ತಿಯನ್ನು ಒದಗಿಸುವುದು ಆಗಿರುತ್ತದೆ. ಈ ಒಂದು ಘನ ಶೃಂಗಸಭೆ ಒಂದು ಉಸ್ತುವಾರಿ ಯೆನಪೋಯ ಘನ ವಿಶ್ವವಿದ್ಯಾಲಯಕ್ಕೆ ದೊರಕಿದ್ದು ತುಂಬಾ ಸಂತೋಷಕರವಾದಂತಹ ವಿಷಯ. ಈ ಒಂದು ಶೃಂಗಸಭೆ ಕರ್ನಾಟಕ ಸರ್ಕಾರದ ಮೊಟ್ಟ ಮೊದಲ ಒಂದು ಅಂತಾರಾಷ್ಟ್ರೀಯ ಈ ಕ್ಷೇತ್ರದಲ್ಲಿ ಅಂದ್ರೆ ಯುವಜನ ಕ್ಷೇತ್ರದಲ್ಲಿ ನಡೆಯುವಂತಹ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂತ ಹೇಳೋದು ತುಂಬಾ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ಮೇಲೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕೆ ನನ್ನೊಂದಿಗೆ ಡಾಕ್ಟರ್ ಶ್ರೀಯುತ ಪ್ರದೀಪ್ ಡಿಸೋಜ ಅವರು ಇವರು ಸಹಾಯಕ ನಿರ್ದೇಶಕರು ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಹಾಗೂ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಪ್ರಾಧ್ಯಾಪಕರು ಸಮಾಜ ಕಾರ್ಯ ವಿಭಾಗ ಯೆನಪೋಯ ಘನ ವಿಶ್ವವಿದ್ಯಾಲಯ. ಮಾಧ್ಯಮ ವರ್ಗದವರೇ, ಈ ಒಂದು ಘನ ಶೃಂಗಸಭೆಯನ್ನ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ವಿಭಾಗ ಹಾಗೂ ಜಿಲ್ಲಾ ಆಡಳಿತ ಹಾಗೂ ಯೆನಪೋಯ ಘನ ವಿಶ್ವವಿದ್ಯಾಲಯ ಈ 4 ಘಟಕಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶೃಂಗಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಯುವಕರನ್ನ ಪ್ರೇರೇಪಿಸೋದು ಹಾಗೂ ಅವರಿಗೆ ಒಂದು ವೇದಿಕೆಯನ್ನು ಒದಗಿಸೋದು. ಕೇವಲ ಅವರ ವಿಚಾರಗಳನ್ನ ತಿಳಿಯುವುದಷ್ಟೇ ಅಲ್ಲ, ಅವರ ವಿಚಾರಗಳನ್ನ ಘೋಷಿಸುವುದು ಹಾಗೂ ಆ ವಿಚಾರಗಳು ಮುಂದೆ ಹೇಗೆ ಒಂದು ಕ್ರಾಂತಿಯಾಗಿ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಒಂದು ರೂಪರೇಷೆ ನೀಡೋದು. ಈ ಒಂದು ಶೃಂಗಸಭೆಗೆ ದೇಶಾದ್ಯಂತ 20 ರಾಜ್ಯಗಳಿಂದ ಹಾಗೂ 15 ದೇಶಗಳಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಿಂದ 650ಕ್ಕೆ ಮಿಗಿಲಾದಂತಹ ಪ್ರತಿನಿಧಿಗಳು ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅಥವಾ ಈ ಒಂದು ಶೃಂಗಸಭೆಯ ಸಂಪೂರ್ಣ ವಿವರವನ್ನ ಇವತ್ತು ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಅವರು ತಮಗೆ ಮತ್ತೆ ನೀಡಲಿಕ್ಕಿದ್ದಾರೆ. ನಮಸ್ಕಾರ. ಈ ಜಾಗತಿಕ ಯುವ ಶೃಂಗಸಭೆಯಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರುವ ಹಾಗೆ ಯುವಕರು 18ರಿಂದ 30 ವಯೋಮಾನದ ಯುವಕರನ್ನ ನಾವು ಒಳಪಡಿಸ್ತಾ ಇದ್ದೇವೆ. ದೇಶದ ಜನಸಂಖ್ಯೆಯಲ್ಲಿ 21% ಅವರಿದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸುವಂಥದ್ದು ಮತ್ತೆ ಅವರ ನಾಯಕತ್ವವನ್ನು ಪ್ರೇರೇಪಿಸುವಂಥದ್ದು ಮುಖ್ಯ ಗುರಿ ಈ ಹಿನ್ನೆಲೆಯಲ್ಲಿ ಇದೆ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಗೊತ್ತಿರುವ ಹಾಗೆ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತೆ ನಿರುದ್ಯೋಗ ಮತ್ತೆ ಮಾನಸಿಕ ಸಮಸ್ಯೆಗಳು ಮತ್ತೆ ಮಾದಕ ವ್ಯಸನ ಆಗಿರ್ಬೋದು ಅಥವಾ ಲಿಂಗ ತಾರತಮ್ಯ ಇರ್ಬೋದು ಅಥವಾ ಮೈಗ್ರೇಷನ್ ಅಂದ್ರೆ ನಾವು ವಲಸೆ ಹೋಗುವಂಥದ್ದು ಇರ್ಬೋದು ಅಥವಾ ನಗರ ಮಟ್ಟದಲ್ಲಿರುವಂತಹ ಸವಾಲುಗಳನ್ನು ಎದುರಿಸ್ತಾ ಇರುವಂಥದ್ದು ಇರ್ಬೋದು ಮತ್ತೆ ರಾಜಕೀಯ ಮಟ್ಟದಲ್ಲಿ ಅಥವಾ ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಾಯಕತ್ವಕ್ಕೆ ಕೊಡುವುದಾಗಿರ್ಬೋದು. ಇದೆಲ್ಲವೂ ಕೂಡ ಯುವಕರಲ್ಲಿ ನಾವು ಕಾಣುವಂಥದ್ದು. ಅದನ್ನ ಹೆಚ್ಚು ಪ್ರೇರೇಪಿಸುವಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಹಿನ್ನೆಲೆಯಲ್ಲಿ ನಾವೊಂದು 5-6 ವಿಷಯದ ಬಗ್ಗೆ ಚರ್ಚಾಗೋಷ್ಠಿಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಮತ್ತು ಇನ್ನೋವೇಷನ್ಸ್ ಅಂತ, ಸಾಮಾಜಿಕ ಉದ್ಯಮಶೀಲತೆ ಮತ್ತು ನಾವೀನ್ಯತೆ, ಯುವನೀತಿ ಮತ್ತು ವಕಾಲತ್ತು ಅಂದ್ರೆ ಯೂತ್ ಪಾಲಿಸಿ ಅಂಡ್ ಅಡ್ವೊಕೇಸಿ ಅಂತ ಹೇಳ್ತೀವಿ ನಾವು, ಹಸಿರು ಭಾರತ, ಗ್ರೀನ್ ಇಂಡಿಯಾ ಮತ್ತು ಪರಿಸರ ಕ್ರಿಯೆ ಆಕ್ಷನ್ಸ್. ಪರಿಸರ ರಕ್ಷಣೆಗೆ
ಮಾಡುವಂತ ಕ್ರಿಯೆಯನ್ನ ಪ್ರೇರೇಪಣೆ ಮಾಡುವಂತ ವಿಚಾರಗಳು, ಪಬ್ಲಿಕ್ ಹೆಲ್ತ್ ಸಾರ್ವಜನಿಕ ಆರೋಗ್ಯ ಮತ್ತು ವೆಲ್ನೆಸ್ ಅಲ್ಲಿ ಯುವಕರು ಭಾಗವಹಿಸುವಂಥದ್ದು, ಶಾಂತಿ ನಿರ್ಮಾಣ ಮತ್ತು ಸಂಘರ್ಷ ಪರಿಹಾರದಲ್ಲಿ ಯುವಕರು, ಹವಾಮಾನ ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸಂರಕ್ಷಣೆ ಈ ವಿಚಾರದಲ್ಲಿ ಹೆಚ್ಚು ಚರ್ಚೆಯನ್ನ ಈ ಸಂದರ್ಭಗಳಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ಇದಲ್ಲದೆ ಜಾಗತಿಕ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ಯಾವುದೇ ಇಶ್ಯೂಸ್ ಬಂದರೂ ಕೂಡ ಅದರ ಪ್ರಭಾವ ಇವತ್ತು ಗ್ಲೋಬಲ್ ವಿಲೇಜ್ ಅಲ್ಲಿ ನಾವು ಇರುವುದರಿಂದ ಸ್ಥಳೀಯ ಮಟ್ಟದಲ್ಲಿ ಆಗುತ್ತೆ, ಅದರಲ್ಲಿ ಹೆಚ್ಚಾಗಿ ಯುವಕರ ಮೇಲೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಅವರನ್ನ ಒಟ್ಟುಗೂಡಿಸುವಂಥದ್ದು, ಸಂಘಟನೆ ಮಾಡುವಂಥದ್ದು, ಅವರಲ್ಲಿ ನಾಯಕತ್ವಕ್ಕೆ ಪ್ರೇರೇಪಣೆ ಕೊಡುವಂಥದ್ದು ಮತ್ತೆ ಅವರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವಂತಹ ವಿಚಾರಗಳು ಮುಖ್ಯವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗತಿಕ ಯುವ ಶೃಂಗಸಭೆ ಮುಖ್ಯವಾಗುತ್ತೆ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗ ಇದರಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಯುವಕರನ್ನ ಹೆಚ್ಚು ಭಾಗವಹಿಸಲಿಕ್ಕೆ ಬೇಕಾಗಿ ಭಿತ್ತಿಪತ್ರ ಅಂತ ಪೋಸ್ಟರ್ ಕಾಂಪಿಟಿಷನ್ ಅನ್ನ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಅದರಲ್ಲಿ ಐಡಿಯಾ ವರ್ಕ್ಸ್ ನವಭಾರತಕ್ಕಾಗಿ ಯುವ ನಾವೀನ್ಯತೆ ಎಂಬ ವಿಷಯದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಮತ್ತೆ ಅದನ್ನ ವಿವರಿಸಿ ಹೇಳಲಿಕ್ಕಿದ್ದಾರೆ. ಸೊ ಹೆಚ್ಚಾಗಿ 21 ದೇಶಗಳಿಂದ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ಕೀ ಸ್ಪೀಕರ್ಸ್ ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಅವರೆಲ್ಲರೂ ಬರುವುದರಿಂದ ಮತ್ತು ಇದನ್ನ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಆಯೋಜನೆ ಮಾಡ್ತಾ ಇರುವುದರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ ಮತ್ತು ಇದು ಪ್ರಸ್ತುತವಾಗಿ ಅಗತ್ಯವಾಗಿ ಇರುವಂತದ್ದು ಕೂಡ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ. ಮಾಧ್ಯಮ ಮಿತ್ರರೇ, ಈ ಕರ್ನಾಟಕ ಸರ್ಕಾರ ಆಯೋಜಿಸುವಂತಹ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಇವತ್ತು ಈ ಒಂದು ಸಮ್ಮೇಳನವನ್ನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಈ ಒಂದು ಸಮ್ಮೇಳನ ಜೂನ್ 4ರಿಂದ ಜೂನ್ 6ರವರೆಗೆ ನಡೆಯಲಿಕ್ಕಿದೆ. ಜೂನ್ 4 ಅಂದ್ರೆ ನಾಳೆ ಸಂಜೆ ಇದರ ಕಾರ್ಯಕ್ರಮದ ಉದ್ಘಾಟನೆ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಇವತ್ತು ಯನಪೋಯ ಘನ ವಿಶ್ವವಿದ್ಯಾಲಯವನ್ನ ಪ್ರತಿನಿಧಿಸ್ತಾ ನಾನು ಹಾಗೂ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರಿದ್ದೇವೆ. ಜಿಲ್ಲಾಡಳಿತವನ್ನ ಪ್ರತಿನಿಧಿಸ್ತಾ ಶ್ರೀ ಪ್ರದೀಪ್ ಡಿಸೋಜಾ ಅವರಿದ್ದಾರೆ. ಇವರು ಸಹಾಯಕ ನಿರ್ದೇಶಕರು, ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ನಾವು ಜಂಟಿಯಾಗಿ ನಿಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ. ಹಿಂದಿನ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ತುಂಬಾ ಸ್ಪಂದನೆ ಮಾಡಿದ್ರಿ, ತಾವೆಲ್ಲರೂ ಆಗಮಿಸಿದ್ರಿ ಹಾಗೂ ಅತ್ಯುತ್ತಮ ಪ್ರಚಾರವನ್ನು ಕೊಟ್ಟಿದ್ರಿ. ಈ ಸರ್ವನು ಕೂಡ ನಾನು ಹಿಂದೆ ತಮ್ಮಲ್ಲಿ ನಿರೀಕ್ಷಿಸ್ತೇನೆ. ಯಾಕಂತೇಳಿ ಇದು ಯುವಕರಿಗೆ ಸಂಬಂಧಪಟ್ಟಂತಹ ಒಂದು ಶೃಂಗಸಭೆಯಾಗಿದೆ. ಇವತ್ತಿನ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು, ವಿಕಸಿತ ಭಾರತ ಇರ್ಬೋದು, ಆಯುಷ್ಮಾನ್ ಭಾರತ ಇರ್ಬೋದು, ಇವುಗಳೆಲ್ಲದರಲ್ಲೂ ಕೂಡ ಯುವಕರು ಹೇಗೆ ತೊಡಗಬಹುದು, ಯುವಕರು ಹೇಗೆ ದಿಕ್ಸೂಚಿ ಆಗಬಹುದು ಅನ್ನೋದರ ಮೇಲೆ ಈ ಒಂದು ಚರ್ಚೆ ನಡೀತಾ ಇದೆ. ನಾವೆಲ್ಲರೂ ಆಗಮಿಸಬೇಕು ಹಾಗೂ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ.